ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು 21 ಡೇಸ್ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ 3ನೇ ದಿನ ಆಗಿದೆ. ಹೋಪ್ ನೀವು 2 ದಿನದ ವಿಡಿಯೋ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ಹಾಗೆ ಅದನ್ನು ಪ್ರಾಕ್ಟೀಸ್ ಕೂಡ ಮಾಡಿದ್ದೀರಾ. ಹಾಗಾದರೆ ಇವತ್ತಿನ ವಿಷಯ ಏನು ಸ್ನೇಹಿತರೆ ತಿಳ್ಕೊಳ್ಳೋಣ. ಇವತ್ತು ಏನು ಬರಿಬೇಕು ಅಂದರೆ ನಿಮ್ಮ ದೇಹ. ನೋಡಿ, ಹುಟ್ಟಿದಾಗಿಂದ ಇಲ್ಲೂವರೆಗೆ 50 ವರ್ಷ, 40 ವರ್ಷ, 30 ವರ್ಷ, ಎಷ್ಟು ವರ್ಷ ಆಗಿರುತ್ತೆ, ಯಾರಿಗಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ನಿಮ್ಮ ದೇಹದ ಪ್ರತಿಯೊಂದು ಭಾಗಗಳು, ಪ್ರತಿಯೊಂದು ಅಣು ಪರಮಾಣುಗಳಿಗೆ ನೀವು ಒಂದಿನ ಕೂಡ ಧನ್ಯವಾದ ವ್ಯಕ್ತಪಡಿಸಿರಲ್ಲ, ಹೌದಾ? ಎಷ್ಟೆಲ್ಲ ಪ್ರೀತಿಯಿಂದ 24/7 24 ಗಂಟೆ ನಿರಂತರವಾಗಿ ನಿಮಗೋಸ್ಕರ ನಿಮ್ಮ ದೇಹ ದುಡಿತಾ ಇರುತ್ತೆ. ಹಾಗಾದರೆ ಒಂದಿನೂ ನೀವು ಕೃತಜ್ಞತೆ ಭಾವ ಸಲ್ಲಿಸಿರಲ್ಲ. ಅದಕ್ಕಾಗಿ ಈಗ ಸಮಯ ಬಂದಿದೆ, ಒಂದು 11 ವಿಷಯಗಳಿಗೆ ನಾವು ನಮ್ಮ ದೇಹಕ್ಕೆ ಕೃತಜ್ಞತಾ ಭಾವವನ್ನು ತಿಳಿಸಬೇಕು. ಯಾಕಂದರೆ ಯಾವಾಗಲೂ ನಮಗೂ ಗೊತ್ತಿಲ್ಲದೆ ನಮ್ಮ ದೇಹವನ್ನು ನಿಂದನೆ ಮಾಡ್ತಾ ಇರ್ತೀವಿ. ಏನೇ ಒಂದು ನಮಗೆ ಸಮಸ್ಯೆ ಬಂದರೆ, ದೈಹಿಕವಾಗಿ ಮಾನಸಿಕವಾಗಿ ಅನಾರೋಗ್ಯ ಇದ್ದರೆ, ನನಗೆ ಆ ನೋವು ಈ ನೋವು ಅಂತ ಬೈಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ಅಲ್ಲಿ ಇರುವ ಆ ಪರಮಾತ್ಮನ ಸ್ವರೂಪವಾದ ಅಣುಗಳು, ಪರಮಾಣುಗಳು, ಅಲ್ಲಿ ದೈವ ಇರ್ತಾರೆ. ಸೊ ಅವರಿಗೆ ನೀವು ಕೃತಜ್ಞತಾ ಭಾವವನ್ನು ಸಲ್ಲಿಸಿದರೆ ಪ್ರೀತಿಯಿಂದ ಸಂತೋಷದಿಂದ ಅವರ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸೊ ಆ ಅಣು ಪರಮಾಣುಗಳು ತುಂಬ ಸಂತೋಷದಿಂದ ಅವರ ಕೆಲಸವನ್ನು ಮಾಡ್ತವೆ. ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ನೀವು ಪ್ರೀತಿಯಿಂದ ನಿಮ್ಮ ದೇಹದ ಯಾವ ಭಾಗಗಳಿಗೆ ನೋವಿದೆಯೋ ಆ ಭಾಗಗಳಿಗೆ ಮಾತಾಡಿಸಿ ನೋಡಿ, ಧನ್ಯವಾದ ತಿಳಿಸಿ. ಕೇವಲ 21 ದಿನದಲ್ಲಿ ಒಂದು ಮಿರಾಕಲ್ ಥರ ನೀವು ಸಂಪೂರ್ಣವಾಗಿ ಆ ಒಂದು ಭಾಗದಲ್ಲಿ ನೋವು ಇಲ್ಲದೆ ನೀವು ಕಾಣ್ತೀರಾ. ನೋಡಿ, ಈ ಒಂದು ಚಿಕ್ಕ ಪ್ರಯತ್ನವನ್ನು ನೀವು ಮಾಡಿ ಏನು ಅನ್ನಿಸ್ತು ಅಂತ. ಈಗ 2 ದಿನ ಆಗಲೇ ನೀವು ಇದನ್ನು ಮಾಡ್ತಾ ಇದ್ದೀರಾ. ಇವತ್ತು 3ನೇ ದಿನ. ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಓಕೆ, ಥ್ಯಾಂಕ್ ಯು.